ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್, ನಾನು ಇವತ್ತು ಹೋಗ್ತಾ ಇರೋದು ವಿಧಾನಸೌಧಗೆ. ನಮ್ಮದು ಇವತ್ತು ವಿಧಾನಸೌಧದಲ್ಲಿ ಇವೆಂಟ್ ಇದ್ದಿದ್ದರಿಂದ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆಗೆ ಕ್ಯಾಬ್ ಅಂದರೆ ಆಟೋ ಬುಕ್ ಮಾಡಿಕೊಂಡು ದಾಸರಳ್ಳಿ ಕಡೆಗೆ ಹೊರಟು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ವಿಧಾನಸೌಧ ಹತ್ರ ಇಳ್ಕೊಳ್ತೀವಿ. ವೆಯ್ಟ್ ಮಾಡಿ ಈಗ ವಿಧಾನಸೌಧ ಬರುತ್ತೆ, ನೋಡ್ಕೊಂಬಿಡಿ. ಎಸ್, ಇಲ್ಲಿಗೆ ಬಂದುಬಿಟ್ಟು ನಾವು ನನ್ನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಬಂದುಬಿಟ್ಟಿದ್ರು. ಮಾರ್ನಿಂಗ್ 5 o'clock ಎಲ್ಲ ರೀಚ್ ಆಗಿದ್ರು. ಸೊ ಅವರಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ಅವ್ರನ್ನ ಮೀಟ್ ಮಾಡಿದ್ವಿ. ಇವತ್ತೇನೋ ಗೊತ್ತಿಲ್ಲ, ಸಂಡೇ ಆಗಿರೋದಕ್ಕೆ ಮೆಟ್ರೋ ಓಪನ್ ಇರಲಿಲ್ಲ. ಸೊ ಅದಕ್ಕಾಗಿ ನಾವು ಅಲ್ಲಿ ದಾಸರಳ್ಳಿಯಿಂದನೇ ಆಟೋ ಮಾಡ್ಕೊಂಡು ಬಂದ್ವಿ. 300 rupees ಎಕ್ಸ್ಟ್ರಾ ತೊಗೊಂಡ. ಎಕ್ಸ್ಟ್ರಾ ಏನಲ್ಲ, ಅದೇ ಅವ್ರು ಚಾರ್ಜಸ್ ತೊಗೊಂಡು 300 ರೂಪಾಯಿ ತೊಗೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಇವೆಂಟ್ ಇರೋ ಕಡೆ ಹೋಗ್ತಾ ಇದ್ದೀವಿ. ಸೊ ಎಸ್, ನಾನು ನಿಮ್ಗೆಲ್ಲಾನು ಅಪ್ಡೇಟ್ ಕೊಡ್ತೀನಿ, ನೋಡ್ತಾ ಇರಿ ಗಾಯ್ಸ್. ಇದೇ ಇವೆಂಟ್ ನಡೆಯೋ ಜಾಗ. ಸೊ ಕಬ್ಬನ್ ಪಾರ್ಕ್ ಒಳಗಡೆ ನೀವು ನೋಡ್ಬೋದು ಇಲ್ಲಿ. ಎಸ್, ಕಬ್ಬನ್ ಪಾರ್ಕ್ ಒಳಗಡೆನೆ ನಡೆಯೋದು. ಎಲ್ಲರೂ ಫುಲ್ ಬೆಳಗ್ಗೆನೆ ಜಾಗಿಂಗ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀವಿ. ಇದ್ದೀರಾ, ಇಲ್ಲೇನೆ ಇವೆಂಟ್ ನಡೆಯೋದು. ಎಸ್, ಸೊ ಅಲ್ಲಿ ನಡೆಯೋದು. ಬಟ್ ಅಲ್ಲಿ ಒಳಗಡೆ ಹೋಗೋಂಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅದರಲ್ಲಿ ಹೋಗ್ಬೇಕು. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗಲ್ಲಿ ಇವೆಂಟ್ ನಡೆಯೋದು. ಅದು ಜಸ್ಟ್ ಅಲ್ಲಿ ಆಲ್ರೆಡಿ ಬೇರೆ ಯಾವುದೋ ಇವೆಂಟ್ ನಡೀತಾ ಇತ್ತು. ನಂದು ಔಟ್ಫಿಟ್ ನೋಡಿ, ಇವತ್ತು ಔಟ್ಫಿಟ್ ಆಫ್ ದಿ ಡೇ. ಸ್ಯಾರಿ ಉಟ್ಕೊಂಡು ಬಂದ್ಬಿಟ್ಟಿದ್ದೀನಿ ನೀಟಾಗಿ, ಡಿಸೆಂಟಾಗಿ ಅಲ್ವಾ. ನನ್ನ ಸ್ಟೂಡೆಂಟ್ ನೋಡಿ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ ಅಲ್ವೇನ್ರೆ. ಚೆನ್ನಾಗಿ ಕಾಣಿಸ್ತಿಲ್ಲ ನಾನು? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಥ್ಯಾಂಕ್ ಯು. ಬನ್ನಿ. ಸೊ ಇಲ್ಲಿ ರಿಸೆಪ್ಷನ್ ಇದೆ, ಹಿಂಗಿದೆ ನೋಡಿ. ಎಸ್, ಹಿಂಗೆ ಹೋದರೆ ನಮ್ಮ ಲೆಫ್ಟಿಗೆ, ಮತ್ತೆ ರೈಟಿಗೆ ಹೋಗಬೇಕು. ಅಲ್ಲಿ ಐ ಥಿಂಕ್ ಎಲ್ಲ ಇದು ರೆಡಿ ಮಾಡ್ತಾ ಇರ್ತಾರೆ. ಎಸ್, ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ವಾ, ಸೊ ನನಗೆ ಗೊತ್ತು ಇಲ್ಲಿ ಏನೇನು ಮಾಡ್ತಾ ಇರ್ತಾರೆ ಅಂತ. ಸೊ ಫ್ಲವರ್ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಚನ್ನಬಸಪ್ಪ ಸಭಾಂಗಣ, ಬಟ್ ಯಾರೂ ಇಲ್ಲ ಇಲ್ಲಿ. ಫುಲ್ಲು ಡೆಕೋರೇಷನ್ ಮಾಡಿ ಆಲ್ರೆಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಹೋಗಿದ್ರು. ನನಗೆ ಮೇನ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಇವ್ರಿಗೆ ಕರೆದ್ಬಿಟ್ಟು ಹೆಲ್ಪ್ ಕೇಳಿದೆ. ಸೊ ಇವರು ಕೂಡ ಹೆಲ್ಪ್ ಮಾಡಿದರು ನಮಗೆ. ಸೊ ಮೇನ್ ಸ್ವಿಚ್ ಆನ್ ಮಾಡಿ ಕೊಟ್ಬಿಟ್ಟು ನಮಗೆ ಹೋದರು. ಸೊ ಆಮೇಲೆ ನಾವು ಮಿಕ್ಕಿದ್ದೇನೇನು ರೆಡಿ ಆಗಬೇಕು ಆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ನಾವು ಕೂಡ ರೂಮ್ ಕಡೆ ಹೊರಟ್ವಿ. ಸೊ ಇವಾಗ ಏನು ಕೊಟ್ಟಿದ್ದಾರೆ, ಇದೇ ರೂಮ್ನೇ ನಮಗೆ ಕೊಟ್ಟಿರೋದು ರೆಡಿ ಆಗಲಿಕ್ಕೆ. ಎಸ್, ಇದು ಸಾಕು ನಮಗೆ ರೆಡಿ ಆಗಲಿಕ್ಕೆ ಅಲ್ವಾ ಹರ್ಷ? ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ ಚಿಕ್ಕದಾಗಿ. ಆ್ಯಂಡ್ ಇಲ್ಲೊಂದು ಚಿಕ್ಕ ಪುಟಾಣಿ ರೂಮ್ ಇದೆ. ಸೊ ರೆಡಿ ಆಗಕ್ಕೆ ಚೆನ್ನಾಗಿದೆ. ಇವಾಗೆಲ್ಲ ಫಟಾಫಟ ರೆಡಿ ಆಗೋಣ. ಇನ್ನೊಂದು ಸ್ಟೂಡೆಂಟು ಬರ್ತಾ ಇದ್ದಾರೆ. ಹೆಲೋ, ಹಾಯ್, ಹೆಂಗ್ ಬಂದ್ರಿ? ನೆನೆ ಬಂದ್ರಾ? ಓಕೆ ಓಕೆ ಓಕೆ. ಎಸ್, ಇವಾಗ ಇನ್ನೂ ಇಬ್ರು ಬಂದರು. ಇನ್ನೂ ಮಿಕ್ದವ್ರು ಬಂದಿಲ್ಲ. ಐ ಆಮ್ ವೇಟಿಂಗ್ ಫಾರ್ ದೆಮ್. ನೋಡೋಣ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಮೇ ಬಿ ಅವ್ರು ರೆಡಿ ಆಗಿಬಿಟ್ಟೆ ಬರ್ತಾರೆ ಅನಿಸುತ್ತೆ. ವಿಲ್ ಸಿ. ಏನಪ್ಪ ಇದು ಕೈಯಲ್ಲಿ ಸ್ಪಾಂಜ್ ಅಂತನಾ? ಅಲ್ಲಿ ಮೇಕಪ್ ಮಾಡ್ತಾ ಇದ್ದೆ ಅದ್ರದ್ದು. ಶೈನಿಂಗ್ ನಿನ್ಗೆ ಹಚ್ಚಿದಾರ ಶೈನಿಂಗ್? ಬಾ ಒಂದ್ಸಲ ನೋಡ. ಯಾರು ನೋಡಿಲ್ಲ ಬಂದ್ರಮ್ಮ. ತನುಶ್ರೀ ಹಚ್ಚಿಲ್ಲ. ಒಂದ್ ನಿಮಿಷ ಈ ಕಡೆ ಬಾ. ಚಂದನು ಹಚ್ಚಿಲ್ಲ. ಮುಂದೆ ಬಾ. ಈ ಕಡೆ ಬಾ. ಅದೇ ವೈಟ್ ಕಲರ್. ಅದಿತಿ ಈ ಕಡೆ ಬಾ. ಅದಿತಿ ಈ ಕಡೆ ಬಾ. ಬಾಯ್, ನಾನು ಹಚ್ತೀನಿ ಇಬ್ರಿಗೂ. ಹಲೋ, ಒಂದ್ ಸ್ವಲ್ಪ ಹಿಂದೆ. ಒಂದು 3 ಜನ ಮಕ್ಕಳು ನನ್ನ ಹತ್ರನೇ ಮೇಕಪ್ ಮಾಡಿಸ್ಕೊಂಡ್ರು. ನೀವು ನೋಡ್ತಾ ಇರ್ಬೋದು ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅವರಿಗೆ ಮೇಕಪ್ ಮಾಡಿದ್ದಾದಮೇಲೆ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತ ಎಲ್ಲರನ್ನು ಕರೆದು ಒಬ್ಬೊಬ್ಬರಿಗೆ ದೃಷ್ಟಿ ಬಟ್ ಇಡ್ತಾ ಹೋದೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಎಲ್ಲರೂ. ಸೊ ಹಾಗಾಗಿ ಅವರು ಸ್ಟೇಜ್ ಮೇಲೆ ಹೋದ್ಮೇಲೆ ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ದೃಷ್ಟಿ ಬಟ್ ಇಟ್ಕೊಂಡು ಬಂದೆ.
ಮತ್ತೆ ನಮ್ಮ ಹರ್ಷಿತಾ ಕೇಳಬೇಕಾ, ನಾನು ವಿಡಿಯೋ ಶೂಟ್ ಮಾಡು ಅಂತ ಅಂದರೆ ಅವಳ ಕಡೆನೇ ಸೆಲ್ಫಿ ಮೋಡಿಗೆ ತೊಗೊಂಡ್ಬಿಟ್ಟು ಫೋಟೋಸ್ ತೊಗೊಳ್ಳೋದು ವಿಡಿಯೋಸ್ ತೊಗೊಳ್ಳೋದು ಮಾಡ್ತಾನೆ ಇದ್ಲು. ನೀವು ನೋಡ್ಬೋದು ಎಷ್ಟು ನಾನು ಆ ಕಡೆ ವಿಡಿಯೋ ಮಾಡೆ ಅಂದರೆ, ಇಲ್ಲ ಅಕ್ಕ ನಾನು ನಂದೇ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಅವಳದೇ ಮಾಡ್ಕೊಳ್ತಾ ಇದ್ದಾಳೆ. ಏನು ತಿಂತಿದ್ದೀರಾ? ಎಲ್ಲ ಮಕ್ಕಳು ರೆಡಿ ಆಗ್ಬಿಟ್ಟು ಆಗಿತ್ತು, ಬಟ್ ಟಿಫನ್ ಯಾರೂ ಮಾಡಿರಲಿಲ್ಲ. ಹಾಗಾಗಿ ಅವರ ಪ್ಯಾರೆಂಟ್ಸ್ ಬಂದ್ಬಿಟ್ಟು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಡು ಬಂದು ಕೊಟ್ಟರು. ಹಾಗೆ ತಿನ್ನಿಸ್ತಾನೆ ಇದ್ದಾರೆ, ನೋಡ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಮಾರ್ನಿಂಗು ಬ್ರೇಕ್ಫಾಸ್ಟ್ ಅವರು ಪ್ರೊವೈಡ್ ಮಾಡಿರಲಿಲ್ಲ, ಜಸ್ಟ್ ಸ್ನ್ಯಾಕ್. ಎಸ್ ಗೈಸ್, ಇವಾಗ ಮಕ್ಕಳೆಲ್ಲ ರೆಡಿ ಆಗಿದ್ದಾಗಿದೆ. ನಾನು ಇವಾಗ ಸ್ಟೇಜ್ ತೋರಿಸ್ತೀನಿ. ಇವೆಂಟ್ ಸ್ಟಾರ್ಟ್ ಆಗೋದು 10:30ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿಯಾಗಿ ಟಿಫನ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಒಂದ್ಸಲ ಸ್ಟೇಜ್ ತೋರಿಸ್ಬಿಡ್ತೀನಿ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಟೇಜ್ನ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಇದು ಇಷ್ಟೊಂದು ಚೇರ್ಸ್ ಎಲ್ಲ ಇಟ್ಟಿದ್ದಾರೆ, ಸೊ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕಾಗತ್ತಾ ಅಂದರೆ ಎಸ್ ಆಗುತ್ತೆ. ಯಾಕಂದರೆ ಇವರು ನೀವೇನು ಬ್ಯಾಕ್ ಸೈಡು ಸ್ಟೇಜ್ ನೋಡ್ತಾ ಇದ್ದೀರಾ ಅದೇ ಸ್ಟೇಜಲ್ಲೇ ಪರ್ಫಾರ್ಮೆನ್ಸ್ ಮಾಡೋದು. ಎಸ್, ಮಕ್ಕಳದೆಲ್ಲ ರೆಡಿ ಆಗಿದ್ದಾದಮೇಲೆ ನಾನು ಸುಮ್ಮನೆ ಒಂದು ರೌಂಡ್ ಹೊರಗಡೆ ಬಂದೆ. ನಿಮಗೂ ಲೊಕೇಶನ್ ಹೇಗಿದೆ ಅಂತ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಲಾಲ್ಬಾಗ್ ಒಳಗಡೆ ಇರೋದು. ಇಲ್ಲಿ ನೋಡ್ಬೋದು ನೀವು ಮಕ್ಕಳು ಸ್ಕೇಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಯಾ, ಇಟ್ಸ್ ವೆರಿ ಬ್ಯೂಟಿಫುಲ್. ಮತ್ತು ಮಾರ್ನಿಂಗ್ ಬಂದುಬಿಟ್ಟು ತುಂಬಾ ಪ್ಲೆಸೆಂಟಾಗಿತ್ತು. ಸೊ ಎಸ್, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಐ ಆಮ್ ಲುಕಿಂಗ್ ಗ್ರೇಟ್ ಟುಡೇ. ಐ ಡೋಂಟ್ ನೋ. ಸ್ಯಾರಿಯಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ನಂಗೆ ಗೊತ್ತಿಲ್ಲ, ನೀವೇ ಹೇಳಿ, ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಯ್ತಾ? ಸ್ಟೇಜ್ ಮೇಲೆ ಹೋಗೋದಕ್ಕಿಂತ ಮುಂಚೆ ಗುರುಗಳ ಆಶೀರ್ವಾದ ತಗೊಳ್ಳೋದು ಆಗಿಂದ ಪಾಲಿಸ್ಕೊಂಬಂದಿರುವಂಥ ಸಂಪ್ರದಾಯ. ಸೊ ಹಾಗಾಗಿ ನಮ್ಮ ಮಕ್ಕಳು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಾಗಿದ್ದಾದಮೇಲೆ ಅವರು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಮಾಡೋದಕ್ಕಿಂತ ಮುಂಚೆ ಅವರು ಸ್ನ್ಯಾಕ್ ಬ್ರೇಕ್ ಅಂತ ಹೇಳ್ಬಿಟ್ಟು ಕೊಟ್ಟರು, ಮಕ್ಳಿಗೆ ಹಶ್ವಾಗಿರತ್ತೆ ಅಂತ. ಸೊ ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಬಂದುಬಿಟ್ಟು ನಮಗೆ ಲೈಕ್ ಏನೇನು ಕೊಟ್ಟಿದ್ರು ಅಂತ ಅಂದರೆ ಚಿಕ್ಕು ಪಕೋಡ ಕೊಟ್ಟಿದ್ರು, ಬಟ್ ಅದು ಆಲ್ರೆಡಿ ಖಾಲಿ ಆಗಿತ್ತು. ಆಮೇಲೆ ಮತ್ತೆ ಬಂತು. ಅದ್ರ ಜೊತೆಗೆ ಒಂದು ಚಿಕ್ಕು ಬರ್ಗರ್ ಮತ್ತು 2 ಬಿಸ್ಕೆಟ್ ಮತ್ತು ಸ್ವಲ್ಪ ಕಾಫಿ ಕೊಟ್ಟಿದ್ರು. ಗುರು ನಮನ ಸಿಗ್ತಿದೆ ಅಂದರೆ ತಪ್ಪಿಲ್ಲ ಅನ್ಸುತ್ತೆ. ಈ ಒಂದು ಮೂಮೆಂಟ್, ಈ ಒಂದು ದಿನಾನ ಅವರು ನಿಜವಾಗ್ಲೂ ತುಂಬ ಮೆಮೊರೇಬಲ್ ಹಾಕೊಳ್ತಾರೆ, ಡೌಟೇ ಇಲ್ಲ. ಮತ್ತೊಮ್ಮೆ ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆಗಳು. ಕಲಾವಿದರು ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅಂದರೆ ಒಂದೇ. ಸೊ ಸನ್ಮಾನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಊಟ ಕೂಡ ಅರೇಂಜ್ ಆಗಿತ್ತು. ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸೊ ಇದು ಇವತ್ತಿನ ವಿಧಾನಸೌಧ ಇವೆಂಟ್ ಆಗಿತ್ತು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬೈ, ಲವ್ ಯು ಆಲ್.